ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ ನನ್ನ ಆಫ್ಟರ್ನೂನ್ ರುಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ಆಫ್ಟರ್ನೂನಿಂದ ಈವ್ನಿಂಗ್ವರೆಗೂ ಈಗ ನಾನು ಸೊಪ್ಪೆಲ್ಲ ಸೋಸಿಟ್ಟಿದ್ರು ನಮ್ಮತ್ತೆ. ಅದನ್ನು ಸಾಂಬಾರು ಮಾಡಬೇಕಾಗಿತ್ತು. ಮಧ್ಯಾಹ್ನ ಬೆಳಗ್ಗೆ ಪಲಾವೇನು ಮಾಡಿದ್ದೆ, ಅದಕ್ಕೋಸ್ಕರ ಸಂಜೆಗೂ ಆಗುತ್ತೆ. ಸೊ ಈಗಲೇ ಮಾಡಿಬಿಟ್ರೆ ಸಂಜೆಗೆ ಮಾನ್ಯನಿಗೆ ಬರ್ಸೋದಕ್ಕಾಗಿರ್ಬೋದು, ಆಗ ಸ್ವಲ್ಪ ಟೈಮ್ ಸಿಗುತ್ತಲ್ವ. ಸೊ ಅದಕ್ಕೋಸ್ಕರ ಸಂಜೆಗೇನು ನಾನು ಸಾಂಬಾರು ಮಾಡೋದಿಲ್ಲ, ಮಧ್ಯಾಹ್ನನೇ ಮಾಡ್ಕೊಂಬಿಡ್ತೀನಿ. ಸೊ ನಾನೀಗ ಮೊಸಪ್ಪಿಗೆ ಮಿಕ್ಸ್ ಸೊಪ್ಪು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಪಾಲಕ್ ಆಗಿರ್ಬೋದು, ದಂಟಿನ ಸೊಪ್ಪು ಆಗಿರ್ಬೋದು, ಸಬ್ಬಕ್ಕಿ, ಹಾಗೆಯೇ ಮೆಂತ್ಯ ಸೊಪ್ಪು, ಈ ರೀತಿಯಾಗಿ ಕೆಲವೊಂದು ಮಿಕ್ಸ್ ಸೊಪ್ಪುಗಳನ್ನೆಲ್ಲ ಹಾಕಿಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನೀಗ ಬೇಳೆನೇ ಸಪ್ರೇಟ್ ಬೇಯಿಸ್ಕೊತೀನಿ, ಸೊಪ್ಪನ್ನೇ ಸಪ್ರೇಟಾಗಿ ಬೇಯಿಸ್ಕೊತೀನಿ. ಅದಕ್ಕೋಸ್ಕರ 2 ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಕಾಯೋದಕ್ಕೆ. ಸೊ ಆ ನೀರು ಕಾಯಬೇಕು, ಚೆನ್ನಾಗಿ ಕಾಯ್ದ ನಂತರ ಒಂದಕ್ಕೆ ಬೇಳೆನ ಹಾಕ್ತೀನಿ. ಸೊ ಇಲ್ಲಿ ಬೇಳೆನ ತೊಳ್ಕೊತಾ ಇದ್ದೀನಿ. ನೀವು ನೋಡ್ಬೋದು, ಬೇಳೆನ ನಾನು 2 ಸತಿ ತೊಳೆದಿದ್ದೀನಿ. ಅಂದ್ರೂ ನೋಡಿ ಯಾವುದೇ ರೀತಿಯಾದಂಥ ಒಂದು ಕಲರ್ ಆಗಿರ್ಬೋದು ಏನೂ ಇಲ್ಲ. ಸೊ ನ್ಯಾಚುರಲ್ ಆಗಿದೆ ಅಲ್ವಾ. ಈ ಅಂಗಡಿ ಬೇಳೆಗೂ ನಾವೇ ಬೆಳೆದಿರೋಂಥ ಬೇಳೆಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ನಾನೀಗ ಬೇಳೆನ ಬೇಯೋದಕ್ಕೆ ಇಡ್ತೀನಿ. ಹಾಗೆಯೇ ನೆಕ್ಸ್ಟ್ ನಾನು ಸೊಪ್ಪನ್ನು ಸಹ ತೊಳ್ಕೊತೀನಿ. ಸೊಪ್ಪನ್ನ 2 ಸತಿ ಫಸ್ಟೇ ನೆನಾಕಿರ್ತೀನಲ್ವ, ಸೊ ಮಣ್ಣೆಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ. ಹಾಗಾಗಿ ಸೊಪ್ಪನ್ನ 1-2 ಸತಿ ತೊಳ್ಕೊಂಡ್ರೆ ಮಣ್ಣೆಲ್ಲ ನೀಟಾಗಿ ಹೋಗುತ್ತೆ. ಮೊದಲು ಮೇಯ್ನಾಗಿ ನಾವು ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಬೇಕು, ಇಲ್ಲಾಂದರೆ ಸೊಪ್ಪಲ್ಲಿ ಮಣ್ಣೆಲ್ಲ ಇದ್ದರೆ ಸಾಂಬಾರಲ್ಲಿ ಕರಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈಗ ಇದಕ್ಕೆ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿನೆಲ್ಲ ಇಟ್ಟು ಹಸಿಮೆಣ್ಸಿನ್ಕಾಯಿ ಸಹ ಇಟ್ಟಿದ್ದೀನಿ. ಖಾರಕ್ಕೆ ಒಣಮೆಣ್ಸಿನ್ಕಾಯಿನೂ ಹಾಕೊಬೋದು, ಹಸಿಮೆಣ್ಸಿನ್ಕಾಯಿನೂ ಹಾಕೊಬೋದು. ಇದನ್ನೆಲ್ಲ ಬೇಯೋದಕ್ಕೆ ಇಟ್ಟು ಬೇಳೆನೂ ಬೆಂದಿದೆ. ಈಗ ಸೊಪ್ಪು ಸಹ ಬೆಂದಿರುತ್ತೆ. ಇದನ್ನು ನಾನು ಸೊಪ್ಪು ಹಸಿಯಾಗಿರುತ್ತಲ್ಲ ಅದರಲ್ಲಿ ಸೋಸ್ಕೊತೀನಿ. ಈ ರೀತಿಯಾಗಿ ನಮ್ಮ ಮನೆಯವರಿಗಂತೂ ಮೊಸೊಪ್ಪು ಸಾಂಬಾರು ಅಂದರೆ ತುಂಬಾ ಇಷ್ಟ ಇರುತ್ತೆ. ಬೇಕಾದರೆ 2 ದಿನ ಇಟ್ಟರು ತಿಂತಾರೆ, ಏನು ಚೆಲ್ಲು ಆಚೆಗೆ ಸಾಕು ಅಂತ ಏನು ಹೇಳೋದಿಲ್ಲ. ಹಾಗೆಯೇ ಮೊಸೊಪ್ಪಲ್ಲಿ ತುಂಬಾ ನೋಡಿ ನಾವು ಎಲ್ಲ ಸೊಪ್ಪುಗಳು ಹಾಕಿರೋದ್ರಿಂದ ಪ್ರೋಟೀನ್ ಸಹ ಇರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ನಾನು ಈಗ ಇದರಲ್ಲಿ ಈರುಳ್ಳಿ ಆಗಿರ್ಬೋದು, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ತಗೊತೀನಿ. ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಜೀರಿಗೆನೂ ಸಹ ಹಾಕ್ಕೊತೀನಿ. ಜೀರಿಗೆನೂ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರಿಗೆ ಅಂತ ಹೇಳಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ರುಬ್ಕೊತೀನಿ. ಅಷ್ಟರಲ್ಲಿ ಸೊಪ್ಪು ಸಹ ತಣ್ಣಗಾಗಿರುತ್ತಲ್ವ, ಈಗ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ರುಬ್ಕೊತೀನಿ. ಬೇಗನೆ ಆಗೋಗ್ಬಿಡುತ್ತೆ ಸಾಂಬಾರು. ಸೊಪ್ಪು ಬೇಯಿಸ್ಕೊಂಬಿಟ್ರೆ ಈಸಿಯಾಗಿ ಬೇಗನೆ ಆಗೋಗ್ಬಿಡುತ್ತೆ. ಸೊ ಈಗ ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊತೀನಿ. ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿನ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಇನ್ನು ರುಬ್ಬಿರೋಂಥ ಮಿಶ್ರಣನ ಇದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಒಂದು ಕುದಿ ಬರೋಷ್ಟು ಸಾಕಷ್ಟೇ, ಜಾಸ್ತಿ ಏನು ಕುದಿಸ್ಕೊಳೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಸೊಪ್ಪೆಲ್ಲ ನಾವು ಬೇಯಿಸಿ ಹಾಕಿರ್ತೀವಲ್ವ, ಸೊ ಅದಕ್ಕೋಸ್ಕರ ಒಂದು ಕುದಿ ಬರೋ ಅಷ್ಟು ಸಾಕು. ಕುದಿಸ್ಕೊಂಡ್ರೆ ಸೊಪ್ಪು ಸಾಂಬಾರು ರೆಡಿಯಾಗೋಗ್ಬಿಡುತ್ತೆ. ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಈ ರೀತಿಯಾಗೂ ಅಂತ ಹೇಳ್ತೀನಿ. ಇನ್ನು ಮಧ್ಯಾಹ್ನದ ಹೊತ್ತೇ ಸಾಂಬಾರು ಮಾಡ್ಕೊಂಬಿಟ್ರೆ ಸಂಜೆಗೆಲ್ಲ ಸ್ವಲ್ಪ ಆರಾಮಾಗಿ ಕುತ್ಕೊಬೋದು ಒಂದು ಗಳಿಗೆ. ನಾನೇನು ಯಾವಾಗಲೂ ಮಧ್ಯಾಹ್ನದ ಹೊತ್ತು ಈ ಥರ ಸಾಂಬಾರು ಮಾಡ್ಕೊಳೋದಿಲ್ಲ. ಮಾವ ಅತ್ತೆ ಏನಾದರೂ ಇದ್ದರೆ ಮಾತ್ರ ಮಾಡ್ಕೊತೀನಿ. ಇನ್ನು ನಾವೇ ಹುಡುಗರಾದರೆ ಏನಾದರೂ ಬೆಳಗ್ಗೆ ಟಿಫನ್ ಮಾಡಿರ್ತೀವಲ್ಲ ಅದನ್ನೇ ಅಡ್ಜಸ್ಟ್ ಮಾಡ್ಕೊತೀವಿ. ಅವರಿಗಾದರೆ ಮುದ್ದೆ ಮಾಡಲೇಬೇಕಾಗುತ್ತೆ ಒಂದೊಂದು ಸತಿ. ಅದಕ್ಕೋಸ್ಕರ ಏನಾದರೂ ಸಾಂಬಾರು ಬೇಕಲ್ವ ಮುದ್ದೆ ಮಾಡಿದ್ಮೇಲೆ. ಇನ್ನು ಅಡುಗೆ ಮಾಡೋದಕ್ಕೆ ನಾನು ಯೂಸ್ ಮಾಡ್ಕೊಂಡಿರೋಂಥ ಪಾತ್ರೆಗಳಿರ್ತಾವಲ್ಲ ಅದನ್ನೆಲ್ಲ ತೊಳೆದಿಟ್ಕೊಂಡ್ಬಿಡ್ತೀನಿ ಹಾಗೆಯೇ. ಆಮೇಲೆ ತೊಳ್ಕೊಳ್ಳೋಣ ಬಿಡು ಅಂತ ಅಂದಾಗ ಸುಮ್ಮನೆ ಆಗಿಬಿಟ್ರೆ ಇದನ್ನ ಜಾಸ್ತಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅವಾಗಿಂದನೇ ಸಿಂಕಲ್ಲಿ ಪಾತ್ರೆ ಬೀಳ್ತಿದ್ದಂಗೆ ತೊಳೆದಿಟ್ಕೊಂಬಿಟ್ರೆ ಕೆಲಸ ಕಮ್ಮಿ ಆಗುತ್ತೆ. ಒಂದು ಸಿಂಕ್ ತುಂಬ ತುಂಬ್ಕೊಂಡು ಪಾತ್ರೆ ತೊಳ್ಕೊಂಡು ನಿಂತ್ಕೊಳ್ಳೋ ಬದಲು ಆಗಿಂದಾಗೇನೇ ಸಿಂಕಲ್ಲಿ ಯಾವುದನ್ನ ಒಂದು ಪಾತ್ರೆ ಇದ್ರೂ ಸಹ ತೊಳೆದಿಟ್ಕೊಂಬಿಟ್ರೆ ತುಂಬ ಒಳ್ಳೆಯದು. ಸೊ ನಾನು ಈಗೆಲ್ಲ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಟ್ಟಿದ್ದೀನಿ. ಹಾಗೆಯೇ ಬೆಳಗ್ಗೆ ಎಲ್ಲ ಪಾತ್ರೆಗಳೆಲ್ಲ ವಾಶ್ ಮಾಡಿರ್ತೀನಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ, ಸೊ ಅವನ್ನೆಲ್ಲ ಹಾಗೆಯೇ ಬೇಷನಲ್ಲಿ ಇಟ್ಟಿರ್ತೀನಿ ನೀರು ಸೋರ್ಕೊಳ್ಳಿ ಅಂಥೇಳಿ. ಅದನ್ನು ಸಹ ಈಗ ಜೋಡಿಸ್ಕೊತೀನಿ. ಅವೆಲ್ಲ ನೀರು ಸೋರ್ಕೊಂಡಿರುತ್ತಲ್ವ, ಇನ್ನು ತಿರ್ಗಾ ಈ ಪಾತ್ರೆಗಳಲ್ಲಿರೋ ಮತ್ತೆ ನೀರು ಅದಕ್ಕೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ಈ ಪಾತ್ರೆಗಳನ್ನ ಬೇಷನ್ಗೆ ಇಟ್ಕೊತೀನಿ. ಇಷ್ಟೇ, ಇದು ಮಧ್ಯಾಹ್ನದ ಅಡುಗೆ ವಿಚಾರದಲ್ಲಿ ಇಷ್ಟು ಮುಗೀತು ಕೆಲಸ. ಆಮೇಲೆ ಮುದ್ದೆ ಮಾಡಿಕೊಡ್ತೀನಿ. ಇವಾಗೇ ಮಾಡಲ್ಲ, ಏನಾದರೂ ಬೇಕು ಅಂದರೆ ಮಾತ್ರ ಮಾಡಿಕೊಡ್ತೀನಿ. ಸುಮ್ಮನೆ ಮಾಡಿಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕಿ ಅದೆಲ್ಲ ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಬ್ರಿಗೆ ಆದರೆ ಇನ್ನೆಷ್ಟೊತ್ತು ಬೇಗ ಮಾಡಿಬಿಡ್ಬೋದು, ಅದಕ್ಕೋಸ್ಕರ ಆಮೇಲೆ ಮಾಡ್ತೀನಿ. ಇನ್ನು ಒಂದೊಂದು ಸತಿ ನೋಡಿ ಕುಕ್ಕರ್ದು ಕೈಗಳಿರ್ತಾವಲ್ಲ ಅವಾಗ ಸ್ಕ್ರೂಗಳು ಲೂಸಾಗಿ ಹೋಗ್ಬಿಡ್ತವೆ. ಈ ರೀತಿಯಾಗಿ ಒಂದು ಚಾಕು ತೊಗೊಂಡು ಹಾಗೆಯೇ ಅದನ್ನು ಟೈಟ್ ಮಾಡ್ಕೊತೀನಿ. ಸ್ಪೂನಲ್ಲೂ ಸಹ ನಾವೇ ಮಾಡ್ಕೊಂಬಿಡ್ಬೋದು ಆರಾಮಾಗಿ.
ಸೊ ಹಾಗೆ ಮಾಡಿಕೊಂಡ್ರೆ ಟೈಟ್ ಆಗಿರುತ್ತೆ. ಇನ್ನು ನಾನು ಹೇಳಿದ್ನೆಲ್ಲ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡೆ. ಸಾಂಬಾರು ಸಹ ಕುದಿಯಾಗಿತ್ತು, ಆಫ್ ಮಾಡಿಬಿಟ್ಟು ಅದನ್ನು ಸೈಡ್ಗೆ ಇಟ್ಟು ಇನ್ನೇನಿಲ್ಲ ಅಡುಗೆ ಮನೆಯದು ಗ್ಯಾಸು ಸಹ ಹಾಗೆ ಸುಮ್ಮನೆ ಓಡಿಸ್ಕೊತೀನಿ, ಜಾಸ್ತಿ ಏನು ಗಲೀಜಾಗಿರಲಿಲ್ಲ. ಅಷ್ಟರಲ್ಲಿ ನನ್ನ ಮಗಳು ಹೇಳಿದ್ನೆಲ್ಲ ಮಲಗಿದ್ಲು, ಅವಳನ್ನ ಮಲಗಿಸ್ಬಿಟ್ಟೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿತ್ತು. ಒಂದು ರೌಂಡ್ ನಿದ್ದೆ ಆಯಿತು ಮೇಡಮ್ ಅವ್ರದ್ದು. ಎದ್ದರೆ ಏನು ಅಳಲ್ಲ, ನಿದ್ದೆ ಆರಾಮಾಗಿ ಮಾಡಿದರೆ ಮಾತ್ರ ಯಾವುದೇ ರೀತಿಯಾದಂಥ ರಚ್ಚೆ ಮಾಡೋದಿಲ್ಲ. ಅರ್ಧಂಬರ್ಧ ಎದ್ದರೆ ಮಾತ್ರ ಕೇಳಕ್ಕೆ ಹೋಗಬಾರ್ದು, ಅಷ್ಟು ಹಠ ಮಾಡ್ತವೆ. ಸೊ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ಚಾಕಿ ಬೇಕಾ? ಚಾಕಿ ತಿಂದರೆ ಏನತ್ತೈತೆ? ಏನತ್ತೈತೆ? ಮೀಮಿ ಆತೈತಾನೆ. ಮತ್ತೇನು ತಿಂತೀಯಾ? ಬಿಸ್ಕೆಟ್ ಎಲ್ಲ ತಿನ್ಬಾರ್ದು ಬಂಗಾರಿ. ಅಪ್ಪಂಗೆ ಹೇಳ. ತಿಂದು ನೋಡ್ಕೊಂಡು ಕೂತ್ಕೊಳ್ಳಪ್ಪ ಪ್ಲೀಸಪ್ಪ. ನೋಡ್ಬೇಕಪ್ಪ. ಇನ್ನೇನು ಮಾಡ್ತೀಯಾ? ಅದನ್ನೇ ಗೊಂಬೆ ಹಾಕ್ತೀನಿ ನೋಡ್ಕೊಂಡು ನೀನು. ನೀಟಾಗಿ ತಲೆ ಎತ್ತು ಮಗನೇ. ನೀನು ದೊಡ್ಡವಳಾದ್ಮೇಲೆ ಏನು ಬೇಕಪ್ಪ? ಹಾಂ, ಅದಲ್ಲ, ಅದು ಬಿಟ್ಟು ನಿಂಗೆ ದೊಡ್ಡವಳಾದ್ಮೇಲೆ ಏನು ಕೊಡಿಸ್ಬೇಕು ನಾವು? ಏನು ಬೇಕಮ್ಮ ಅಂತ ಕೇಳ್ತಿದ್ದಲ್ಲ ಅಮ್ಮನ್ನ. ನಾನು ದೊಡ್ಡವಳಾದ್ಮೇಲೆ ಕೊಡ್ಸಮ್ಮ ಅಂತ. ಜೋರಾಗಿ ಹೇಳು ಮಗನೇ. ಬೋಬನಾಯಿ ಬೇಕೋ? ಇನ್ನು ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಆರಾಮಾಗಿ, ಇವಾಗ ತಾನೇ ಎದ್ದಿರ್ತಾಳಲ್ವ, ಸೊ ಅದಕ್ಕೋಸ್ಕರ ಅವಳು ಸ್ವಲ್ಪ ಹೊತ್ತು ಮಾತಾಡಿಸಿ ಟಿ ವಿ ಹಾಕಿ ಗೊಂಬೆ ನೋಡ್ಕೊಂಡು ಕೂತ್ಕೊಳ್ಳಪ್ಪ ಅಂಥೇಳಿ ಕೂರಿಸ್ಬಿಟ್ಟು ಬಂದಿದ್ದೀನಿ. ಫೋನ್ ಕೊಡೋ ಬದಲು ಟಿ ವಿ ಹಾಕೊಂಡು ಕೊಟ್ಟರೆ ಅದನ್ನು ಸ್ವಲ್ಪ ದೂರದಿಂದ ಕೂತ್ಕೊಂಡು ನೋಡ್ತಾರೆ. ಆ ಫೋನ್ ಕೊಡೋದು ಬೇಡ ಅಂತ ನಾನು ಹೇಳ್ತೀನಿ. ನಾನು ಸಹ ಮಕ್ಕಳಿಗೆ ಯಾರಿಗೂ ಸಹ ಫೋನ್ ಕೊಡೋದಿಲ್ಲ, ದೊಡ್ಡೊಳಗಾಗಿರ್ಬೋದು ಚಿಕ್ಕೊಳಗಾಗಿರ್ಬೋದು. ಅಕಸ್ಮಾತ್ ಬೇರೆ ಗೊಂಬೆಗಳೇ ನೋಡಬೇಕಂದ್ರೂ ವೈಫೈ ಆನ್ ಮಾಡಿಬಿಟ್ಟು ಹಾಗೇ ಟಿ ವಿಲೇನೆ ಬರೋ ಥರ ಹಾಕ್ಕೊಟ್ಬಿಡ್ತೀನಿ ಯೂಟ್ಯೂಬಲ್ಲೇ. ಸೊ ಆ ರೀತಿ ಒಂದು ನಾವೇನು ಫೋನ್ ಅಭ್ಯಾಸ ಮಾಡಿಸಿಲ್ಲ ಮಕ್ಕಳಿಗೆ. ಇನ್ನು ಮುದ್ದೆ ಮಾಡ್ಕೊಬೇಕಾಗಿತ್ತು. ಹಾಗೆ ಸ್ವಲ್ಪ ನೋಡಿ 1 ಇಲ್ಲ 1:30 ಅಷ್ಟು ಮುದ್ದೆನ ಮಾಡ್ಕೊತೀನಿ. ಬೇಗನೆ 5 ನಿಮಿಷ ಇಲ್ಲ 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಬೇಕು ಅಂದಾಗ ಮಾತ್ರ ದಿನ ಏನು ಮಧ್ಯಾಹ್ನದ ಮುದ್ದೆ ಮಾಡೋದಿಲ್ಲ. ರೈಸೇ, ಮಕ್ಕಳೆಲ್ಲ ರೈಸೇ ತಿನ್ನೋದ್ರಿಂದ ಯಾವಾಗಾದರೂ ನಮ್ಮ ಮಾವನಿಗಾಗಿರ್ಬೋದು ಅವ್ರು ಬೇಕು ಅಂದಾಗ ಮಾತ್ರ ಮಾಡಿಕೊಡ್ತೀನಿ. ನಾನೇನು ಶೆಲ್ಫಲ್ಲೇ ಮಾಡ್ತೀನಿ, ಶೆಲ್ಫ್ ಮೇಲೇ ಮುದ್ದೆನ ಮಾಡ್ಕೊಂಬಿಡ್ತೀನಿ. ಹಸೆಕಲ್ಲು ಸಹ ಇದೆ, ಬಟ್ ಅದನ್ನೇನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಕೆಳಗಡೆ ಕೂತ್ಕೊಂಡು ಮಾಡಿ ಮತ್ತೆ ತಿರ್ಗಿ ಎದ್ದೇಳೋಷ್ಟರಲ್ಲಿ ಟೈಮ್ ಆಗುತ್ತೆ. ಅಂದರೆ ಹಸೆಕಲ್ಲೆಲ್ಲ ನೀಟಾಗಿ ತೊಳೆಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈ ಶೆಲ್ಫ್ ಆದರೆ ಬೇಗನೆ ನೀಟಾಗಿ ತೊಳ್ಕೊಂಡ್ಬಿಡ್ಬೋದು ಆರಾಮಾಗಿ. ಸೊ ಇನ್ನು ಮುದ್ದೆನೂ ಸಹ ಮಾಡಿ ಇಟ್ಟಿದ್ದೀನಿ. ಬಿಸಿ ಬಿಸಿ ಮೊಸಪ್ಪು ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿ ಮಾಮೂಲಿ ಗೊತ್ತಿರುತ್ತೆ, ಹಸುಗಳಿದ್ದಾವೆ. ಸೊ ಮಜ್ಜಿಗೆ ಎಲ್ಲ ಇರುತ್ತೆ. ಅಕಸ್ಮಾತ್ ನಮ್ಮ ಮಾವನವರು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಮಜ್ಜಿಗೆನ ತೊಗೊಂಡೋಗ್ತಾರೆ. ಅಂದರೆ ಇಲ್ಲಿ ನಮಗೆ ಒಬ್ಬರು ಬ್ರಾಹ್ಮಣರು ಗೊತ್ತಿರೋರು ಇದ್ದಾರೆ, ನಮ್ಮೂರಲ್ಲ ಪಕ್ಕದ ಊರಲ್ಲಿ. ಸೊ ಅವರಿಗೆ ಕೊಟ್ಬಿಟ್ಟು ಹೋಗ್ತಾರೆ. ಹಾಗೇನೇ ದಿನ ಏನಿಲ್ಲ, ಆ ಕಡೆ ಸೈಡ್ ಹೋದಾಗ ಮಾತ್ರ ಅಷ್ಟೇನೆ. ಈ ರೀತಿಯಾಗಿ ಸುಮ್ಮನೆ ನಾವೇನು ಮಾಡ್ತೀವಿ ಗೊತ್ತಾ, ಅದರಲ್ಲಿ ಒಂದು ತಪ್ಪಲೆ ಇರುತ್ತೆ ಅಂದ್ಕೊಳ್ಳಿ, ಅದರ ಅರ್ಧ ಖಾಲಿ ಮಾಡಿರ್ತೀವಿ, ಇನ್ನು ಅರ್ಧ ಸಂಜೆಗೆ ಮೊಸರಿಗೆ ಹಾಕಬೇಕು. ಸೊ ಈ ರೀತಿಯಾಗಿ ಅವ್ರಿಗಾದರೂ ಕೊಟ್ಟರೆ ಒಂದು ಯೂಸ್ ಆಗುತ್ತೆ. ಹಾಗೆಯೇ ಏನೇ ಆದರೂ ಮಜ್ಜಿಗೆ ಅಂತಲ್ಲ, ತರಕಾರಿ ಅಂದರೆ ತರಕಾರಿಗಳೇನಾದರೂ ಜಾಸ್ತಿ ಇರುತ್ತೆ ಅಂದ್ಕೊಳ್ಳಿ ನಮ್ಮ ಮನೆಗೆ, ನಾವೇನೋ ದುಡ್ಡು ಕೊಟ್ಟು ತರೋದಿಲ್ಲ, ನಮಗೂ ಸಹ ಯಾರಾದರೂ ಬೆಳೆದಿರೋರು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮಿಕ್ಕಿದ್ನ ಬೇರೆಯವ್ರಿಗೆ ಕೊಡೋಣ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಜಾಸ್ತಿ ದಿವಸ ಫ್ರಿಜ್ಜಲ್ಲಿ ಮಾಡಿಕೊಂಡು ತಿನ್ನೋದು ಸಹ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಮಾಡ್ತೀವಿ. ನಮ್ಮ ಕಡೆ ಹಳ್ಳಿ ಕಡೆ ಏನು ಅಂದರೆ ಯಾರಾದರೂ ಏನಾದರೂ ಬೆಳೆದಿದ್ರೆ ಆ ತರಕಾರಿಗಳು ಕೊಡ್ತಾರೆ. ಹಾಗೆಯೇ ನಾವು ಸಹ ಇವಾಗ ಅವರೆಕಾಯಿ ನಾವು ಬೆಳೆದಿರ್ತೀವಿ ಅಂದ್ಕೊಳ್ಳಿ, ಆವಾಗ ನಾವು ಸ್ವಲ್ಪ ಕೊಡ್ತೀವಿ. ಆ ರೀತಿಯಾಗಿ ಗಿವ್ ಆ್ಯಂಡ್ ಟೇಕ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಮಾಡ್ಕೊತೀವಿ. ಅಡುಗೆ ಮನೆ ಕೆಲಸ ಎಲ್ಲ ಆಯಿತು, ಊಟನೂ ಸಹ ಮಾಡಿಕೊಂಡೆ. ಇನ್ನು ತಾನಿಗೂ ಸಹ ಊಟ ಮಾಡಿಸ್ಬಿಟ್ಟು ಕೊನೆಯದಾಗಿ ಅಂಡೆ ಒಲೆನ ಹಚ್ತಿದ್ದೀನಿ. ನನಗೆ ಬೆಳಗ್ಗೆ ಸ್ನಾನ ಮಾಡೋದಕ್ಕಿಂತ ಸಂಜೆ ಹೊತ್ತು ಮಾಡೋದು ತುಂಬಾ ಒಳ್ಳೆಯದು ಅಂತ ಅಂದ್ಕೊತೀನಿ. ಯಾಕಂದರೆ ಬೆಳಗ್ಗೆನೇ ಫ್ರೆಶ್ ಆಗಿಬಿಟ್ಟು ಅಡುಗೆ ಮನೆ ಕೆಲಸ ಈ ಕೆಲಸ ಎಲ್ಲ ಮಾಡ್ಕೊಂಬಿಟ್ರೆ ಮತ್ತೆ ಟಯರ್ಡಾಗಿ ತಿರ್ಗಾ ಒಂಥರ ಫ್ರೆಶ್ನೆಸ್ಸೇ ಇರೋದಿಲ್ವಲ್ಲ. ಸೊ ಮುಂಚೆನೇ ಎಲ್ಲ ಕೆಲಸಗಳ್ನ ಮಾಡ್ಕೊಂಬಿಟ್ಟು ಸಂಜೆ ಆರಾಮಾಗಿ ಬಿಸಿ ಬಿಸಿ ನೀರು ಸ್ನಾನ ಮಾಡ್ಕೊಂಬಿಟ್ರೆ ರಿಲ್ಯಾಕ್ಸ್ ಆಗಿರುತ್ತೆ. ಆ ಥರ ನನ್ನ ಒಂದು ಮೈಂಡ್ಸೆಟ್ಟು. ನಾನು ಈ ರೀತಿಯಾಗಿ ಮಾಡ್ಕೊತೀನಿ. ಮಕ್ಳಿಗೂ ಸಹ ಅಷ್ಟೇ. ಈ ಬೇಸಿಗೆ ಕಾಲದಲ್ಲಿ ಅಂತೂ ಕೇಳೋದೇ ಬೇಡ, ಬೆಳಗ್ಗೆ 2 ಟೈಮ್ ಸ್ನಾನ ಮಾಡಿಸ್ಬೇಕಾಗ್ಬಿಡುತ್ತೆ ಮಕ್ಕಳಿಗೆ. ಬೆಳಗ್ಗೆ ಒಂದು ಸತಿ, ಸಂಜೆ ಒಂದು ಸತಿ, ಆ ರೀತಿಯಾಗಿದೆ.
ಇನ್ನು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡ್ಬಂದೆ, ಸಂಜೆ ಆಗಿತ್ತು. ಅವಳು 4 ಗಂಟೆ 4:15 ಆಗುತ್ತೆ ಬರೋದಕ್ಕೆ ಸ್ಕೂಲಿಂದ. ದಿನ ಹೋಗಿ ಒಬ್ಬರು ಕರ್ಕೊಂಬರಲೇಬೇಕು, ಯಾಕಂದರೆ ಬ್ಯಾಗೆಲ್ಲ ಎತ್ಕೊಂಬರ್ತಾಳೆ. ಆಮೇಲೆ ಅಲ್ಲೆಲ್ಲ ರೋಡ್ ಕ್ರಾಸ್ ಮಾಡೋದಿರುತ್ತೆ. ಹಾಗಾಗಿ ಅವ್ರ ಅಜ್ಜಿ ಏನಾದರೂ ಹೋಗ್ತಾರೆ, ಇಲ್ಲ ನಾನಾದರೂ ಹೋಗ್ತೀನಿ. ಹಾಗೆ ಮಕ್ಕಳನ್ನ ಅಂದರೆ ಅವ್ರಿಗೂ ಬೇಜಾರಾಗಬಾರ್ದಲ್ವ, ಯಾರಾದರೂ ಹೋದರೆ ಅವ್ರಿಗೂ ಖುಷಿಯಾಗಿರುತ್ತೆ ಅಂಥೇಳಿ. ಇನ್ನು ನನ್ನ ಚಿಕ್ಕ ಮಗಳಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ. ನಮ್ಮ ಮನೆಯಲ್ಲಿ ದೇವ್ರಿಗೆ ಒಂದು ದಿವಸ ಹೂವು ತಪ್ಪಿದ್ರೂ ತಪ್ಪುತ್ತೆ, ಬಟ್ ನನ್ನ ಚಿಕ್ಕ ಮಗಳಿಗಾಗಿರ್ಬೋದು ಸ್ನಾನ ಮಾಡಿಸೋದು ಮಾತ್ರ ತಪ್ಪೋದಿಲ್ಲ. ದಿನ ಸ್ನಾನ ಮಾಡಿಸ್ತಾನೆ ಇರಬೇಕು ಅವಳಿಗೆ. ಇನ್ನು ನಾನು ಸಹ ಫ್ರೆಶ್ ಅಪ್ ಆದೆ. ಅವಳಿಗೆ ರೆಡಿ ಮಾಡಿಬಿಟ್ಟು ಆದಮೇಲೆ ಮಾನಿನ ಜೊತೆ ಆಟ ಆಡ್ಕೊಂಡಿರ್ತಾಳೆ. ಸೊ ಯಾರಾದರೂ ಒಬ್ರು ಇರಬೇಕಲ್ವ, ನೋಡ್ಕೊಳ್ಬೇಕು ಅವಳನ್ನ ಅಂದ್ಬಿಟ್ಟು ಅವಳ ಜೊತೆ ಬಿಟ್ಟು ಹೋಗಿದ್ದೆ. ಇನ್ನು ತಾನ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲೇ ಇರ್ತಾಳೆ, ಒಳಗಡೆನೇ ಆಟ ಆಡಿಸ್ತಾ ಇರ್ತೀವಿ. ಅದಾದ್ಮೇಲೆ ಈಗ ಸಂಜೆ ಆದಮೇಲೆ ಸ್ವಲ್ಪ ತಂಪತ್ತಾಗಿರುತ್ತಲ್ವ, ಆಗ ಈಚೆಗಡೆ ಹೋಗಿ ಒಂದು ರೌಂಡು ಓಡಾಡ್ಕೊಂಬರ್ಲಿ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತೀನಿ. ಅವಾಗ ಏನು ಮಾಡಿದ್ಲು, ಪುನಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಏನು ಮಾಡ್ತೀಯ? ಯಾರನ್ನ? ಯಾಕೋ? ಹೌದಾ? ನೀನು ಸುರಸುಂದ್ರಿ? ಸುಂದ್ರಿ ಸುಂದ್ರಿ ನೇಪಕ್ಕೆ ಶುಭ ಹಾಕೋಣಕ್ಕೆ ಬರಲ್ಲ ಸುಂದ್ರಿಗೆ. ಈ ಕಾಲ್ಗೆ ಹಾಕು ಮಗನೆ. ಅದಾಕೋ. ಯಾಕೋ? ತಾವೇನು ವಾಕಿಂಗ್ ಓದ್ತಿರೋ ಇವಾಗ? ಈವ್ನಿಂಗ್ ವಾಕು. ಬಾಯ್. ಅಲ್ಲಿ ಆ ಕಡೆ ಅಲ್ಲೆಲ್ಲಿಗೆ? ಸರಿ. ನಿಧಾನ, ಬಿದ್ದೀಯಾ? ಅಂದರೆ ಪುನಿ ಮತ್ತು ಗಗನ್ ಅಂತ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವ್ರ ಮನೆಗೆ ಹೋಗ್ತಾಳೆ. ಇಲ್ಲೇ ಹತ್ರದಲ್ಲೇ ಇರೋದು. ಅವರು ಹುಡುಗರು ಇಲ್ಲಿ ಬಂದು ಆಟ ಆಡ್ತಾರೆ, ನಮ್ಮ ಮನೆಗೂ ಸಹ. ಅವಳು ಹೋಗಿ ವಾಪಸ್ ಕರ್ಕೊಂಬರ್ತಾಳೆ ಅವ್ರನ್ನ. ಏನು ಭಯ ಇಲ್ಲ, ಒಬ್ಬಳೇ ಕಳಿಸ್ತಾ ಇದ್ದೀವಿ ಅಂತ ಅಂದ್ಕೊಬೇಡಿ. ಇಲ್ಲೇ ಹತ್ರ ಇರೋದಕ್ಕೇ ಹೋಗ್ತಾಳೆ ಅಷ್ಟೇನೆ. ದಿನ ಹೋಗಿ ಬರೋದು ಅಭ್ಯಾಸ ಇದೆ, ಪ್ರತಿದಿನ. ಒಂದಿನನೂ ಮಿಸ್ ಇಲ್ಲ ಅವ್ರ ಮನೆ ಹತ್ರ ಹೋಗಿ ಬರೋದು. ನಾನು ನೀಟಾಗಿ ಸ್ನಾನ ಮಾಡಿಸಿ ಕಳಿಸಿದ್ರೆ ನನ್ನ ಮಗಳು ಏನು ಮಾಡಿದ್ಲು ಅಂತ ನೋಡಿ ನೀವೇನೆ. ಹೆಂಗದು ಬೋಬೋ? ಪುನಿ ಮನೆಗೆ ಒಟ್ಟು ಬರ್ತೀನಿ ಅಂತ ತಾನೇ ಹೇಳಿತ್ತು ನೀನು? ಹಾಂ, ಅವ್ನು ಬರ್ತಾನೆ, ಗಗನ ಎತ್ಕೊಂಡು ಹೋಗ್ತಾನೆ. ಮತ್ತೆ ಅವಾಗೇನು ಮಾಡ್ತೀಯಾ? ಹಂಗೆ ಮಾಡಿದ್ರೆ ಅವ್ರ ಅಪ್ಪ ಬರ್ತಾರೆ. ದೊಡ್ಡ ಬಂದು ನಮ್ಮದು ಬೋಬನಾಯಿ ತಗೊಂಬಂದು ನಮ್ಮ ಮಗಿಗೆ ಹೊಡಿಚ ಅಂತೈತೆ. ಅವಾಗೇನು ಮಾಡ್ತೀಯಾ? ಕೊಟ್ಬಿಡಪ್ಪ ವಾಪಸ್ಸು. ಬೇಡ, ನಮಗೆ ಬೇಡ ಬಂಗಾರಿ. ಅಪ್ಪಂಗೆ ಹೇಳಿ ನಿಂಗೆ ಹೊಸ ಬೋಬೋ ತರ್ಸೋಣ. ಇದು ಚೆನ್ನಾಗಿಲ್ಲ, ನಿಜ ಚೆನ್ನಾಗಿಲ್ಲ ಮಗನೇ. ನೋಡು, ಕಾಲೆಲ್ಲ ಗಲೀಜು, ಸ್ನಾನ ಮಾಡಿಸಿಲ್ಲ, ಏನಿಲ್ಲ. ಹಾಂ, ಮಮ್ಮಿ ನಾನು ಮಾಡಿಸ್ಬೇಕಾ ಸ್ನಾನನ? ನಮ್ದೆಲ್ಲ ಮಗನೇ ಅದು ಬೋಬೋ. ನೀನು ಇನ್ನೂ ದೊಡ್ಡೋಳಾಗಿಲ್ಲ ತಾನೇ? ಅಕ್ಕನಷ್ಟು ಉದ್ದ ಆದಮೇಲೆ ತಾನೇ ತಂದ್ಕೊಂಡು ಕೊಡ್ತೀವಿ ಅಂತ ಹೇಳಿತ್ತು. ಎಷ್ಟು ದೊಡ್ಡೋಳಾಗಿದ್ಯಾ? ಅಷ್ಟು ದೊಡ್ಡವರಾಗಿದ್ಯಾ? ಇನ್ನೂ ಸಾಲದು, ಅಕ್ಕನಷ್ಟು ಉದ್ದ ಆಗಬೇಕು. ಅಕ್ಕನಷ್ಟು ಉದ್ದ ಆಗಬೇಕಲ್ವ ಮಗನೇ ನೀನು? ಪುಣ್ಯಣ್ಣ ಬತ್ತೈತೆ, ಕೊಟ್ಟು ಕಳಿಸ್ಬಿಡಪ್ಪ. ಬೇಡ ನಮಗೆ. ಅಯ್ಯ ಬಂದರೆ ಆಮೇಲಿಂದ ಕೊಟ್ಬಿಡೋಣ. ಕೊಟ್ಬಿಡ್ಬೇಕು ಅವ್ರದ್ದು. ಗುಡ್. ಚಪ್ಪಾಳೆ. ಹಾಂ, ಸಾಕು. ನೋಡಿದ್ರಲ್ಲ ಏನು ಮಾಡಿದ್ಲು ಅಂತ. ನಾನೆಲ್ಲ ಒಂದು 5 ನಿಮಿಷ ಓಡಾಡ್ಕೊಂಡು ಆಟ ಆಡ್ಕೊಂಬರಲಿ ಅಂತ ಬಿಟ್ಟರೆ ಈ ರೀತಿ ನಾಯಿನೇ ಎತ್ತಾಕೊಂಬಂದವಳೆ. ಅದು ಅವ್ರ ಅಮ್ಮಂಗೂ ಯಾರಿಗೂ ಗೊತ್ತಿಲ್ಲ. ಅವ್ರು ಫೋನ್ ಮಾಡಿ ಕೇಳಿದ್ರು ನನ್ನ ತಾನ್ಯ ಬಂದ್ಲಾ ಅಂತ. ಸೊ ಹಂಗೆ ಮಾಡ್ಕೊಂಡು ಬಂದಿದ್ಲು.
ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.